ಗೌರಿ ಗಣೇಶ ಹಬ್ಬದ ಈ ಗೋಮಾತಾ ಸರ್ಕಲ್ ವತಿಯಿಂದ ನಿಮಗೂ ಮತ್ತು ನಿಮ್ಮ ಒಂದು ಸಂಘದವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು. ಇನ್ನೊಂದು ಇವತ್ತು ಡಾಕ್ಟರ್ ಪ್ರಕಾಶ್ ಡಾಕ್ಟರ್ ಕರೆಸಿದ್ದೀರಾ. ವಿಶೇಷವಾಗಿ ವಯಸ್ಸಾದವರು ತುಂಬ ಹಿರಿಯ ನಾಗರಿಕರಿಗೆ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಎಲ್ಲ ಮುನ್ಸೂಚನೆ ಆಗಿರಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಸರ್. ಸರ್, ತಮ್ಮ ಹೆಸರು, ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡಿ ಸರ್. ನಾನು ಡಾಕ್ಟರ್ BV ಕೃಷ್ಣ ಅಂತ, ನಿವೃತ್ತ ಪ್ರಾಂಶುಪಾಲರು. ಹಾಗೆ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ಏನಿದೆ, ಇದಕ್ಕೆ 9 ವರ್ಷದಿಂದ ನಾನು ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕಳೆದ ಒಂದು 3 ವರ್ಷದಿಂದ, ಅಂದರೆ ಕರೋನಾ ನಂತರ ಏನು ಪ್ರತಿ ಡಾಕ್ಟರ್ನ ಪ್ರತಿ ತಿಂಗಳ 4ನೇ ಶನಿವಾರ ಕರೆಸಿ ಅವರಿಗೆ ಆರೋಗ್ಯ ಸಲಹೆಗಳನ್ನು, ಮಾಹೆಗೊಮ್ಮೆ ಆರೋಗ್ಯ ಸಲಹೆಯನ್ನು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕೊಡ್ತಾಯಿದ್ದೀವಿ. ಬಹಳ ಜನಕ್ಕೆ ಉಪಯುಕ್ತವಾಗಿದೆ ಇದು. ನನಗಂತೂ ಭಾಳ ಸಂತೋಷ ಆಗುತ್ತೆ ಈ ವಿಷಯ ತಿಳಿಸೋದಕ್ಕೆ. ಮತ್ತು ಈ ಒಂದು ಪುಣ್ಯ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತಹ ನಮ್ಮ ನಿವೃತ್ತ ಜಿಲ್ಲಾ ನೌಕರರ ಸಂಘದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಂತರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಬರ್ತಾಯಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಆ ಗೌರಿ ಗಣೇಶ ಸುಖ ಶಾಂತಿಗಳನ್ನು ಕೊಡಲಿ, ಆರೋಗ್ಯವನ್ನು ಕಾಪಾಡಲಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಈ ಒಂದು ಕಾರ್ಯ ಒಂದು ಒಳ್ಳೆಯ ಕಾರ್ಯ. ಇದಕ್ಕೆ ಅನೇಕ ಜನ ಸಹಾಯ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗೋಮಾತಾ ಸಂಸ್ಥೆ ಇರೋ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಅನೇಕ ಜನ ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲೂ ಗೋಮಾತಾ ಸರ್ಕಲ್ ಸಂಸ್ಥೆ ಏನಿದೆ, ಅದರಿಂದ ಮಹೇಶ್ ಅವರು ಒಳ್ಳೆಯ ಯುವಕ. ಅದನ್ನು ನೋಡಿದರೆ ಭಾಳ ಸಂತೋಷ ಅನಿಸುತ್ತೆ. ನಮ್ಮ ಈ ರೀತಿ ಹಿರಿಯ ಜೀವಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ನಮ್ಮ ಈ ಕಾರ್ಯಕ್ರಮಗಳನ್ನೆಲ್ಲ ಪ್ರತಿ ತಿಂಗಳು ಬಂದು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇನೆ. ಅವ್ರು ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಆ ಮಹೇಶ್ ಅವರಿಗೂ ಕೂಡ ಅಭಿನಂದನೆಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಯಾವುದೇ ಭಾಗ ವಿಶ್ರಾಂತಿಗೆ ಒಳಪಡದೇ ಇದೆಯೋ ನೋವಿದ್ದರೆ ಅವಕಾಶಕಾರಿ ಶಕ್ತಿಯಿಂದ ವಿಶ್ರಾಂತಿಗೆ ಒಳಪಡ್ತಾ ಇರೋದನ್ನು ಗಮನಿಸಿ, ಅನುಭವಿಸಿ. ನಿಮ್ಮ ಗಮನವನ್ನು ನಿಮ್ಮ ಹಿರಿಯದ ಕಡೆ ಇಟ್ಟರೆ, ಹಿರಿಯ ಅಂದರೆ ಎಲ್ಲಿ ಹಿರಿಯಗಳಿಗೆ ಕೆಲಸುತ್ತೋ ಅಲ್ಲಿ ನಿಮ್ಮ ಗಮನವನ್ನು ತಂದಿರಿ. ಹಿರಿಯರಲ್ಲಿ ಭಗವಂತ ಇದ್ದಾನೆ. ಅವನ ಮೂಲದ ಕಡೆಗೆ ನಮ್ಮನ್ನು ಆಕರ್ಷಿಸುತ್ತಾ ಇದ್ದಾನೆ. ಇದಕ್ಕೋಸ್ಕರ ಯಾವುದೇ ಆಸನ ಹಾಕೊಂಡು ಏನೇನೋ ಕಷ್ಟಪಟ್ಟು ಕೂಲ್ಬೇಕಾಗಿಲ್ಲ. ಇದು ತುಂಬ ಸಿಂಪಲ್ ಟೆಕ್ನಿಕ್. ಆದರೆ ಏನಪ್ಪ ಅಂತಂದರೆ ತುಂಬ ಎಫೆಕ್ಟಿವ್, ತುಂಬ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಪ್ರಾಣಾಹುತಿ ಶಕ್ತಿಯನ್ನು ಹರಿಸ್ತೀವಿ. ಅದರಿಂದ ಈ ಧ್ಯಾನ ನಾವು ಮೊದಲನೇ ದಿವಸ ಮಾಡಿದ್ರು ಸಹ ಒಂದು ರೀತಿಯಾದ ನೆಮ್ಮದಿ 1-2 ನಿಮಿಷಗಳಾದರೂ ಸಿಗುತ್ತೆ. ಯಾಕೆ ಶುದ್ಧೀಕರಣ ಬೇಕು ಅಂತಕ್ಕಂಥದ್ದು ತುಂಬ ಮುಖ್ಯ. ಸೊ ಆ ಶುದ್ಧೀಕರಣ ಅನ್ನೋದು ತುಂಬ ಮುಖ್ಯ. ಏನಕ್ಕೆ ಅಂತಂದರೆ ಗಿಡ ನೆಡ್ತೀವಿ, ಗಿಡ ಬರಲಿ ಅಂದ್ಬಿಟ್ಟು ನೀರು ಗೊಬ್ಬರ ಎಲ್ಲ ಹಾಕ್ತೀವಿ. ಅದು ಗಿಡಕ್ಕಿಂತ ಚೆನ್ನಾಗಿ ಕಳೆ ಬಂದ್ಬಿಟ್ಟೆ. ಕಳೆ ತೆಗೆದು ಹೋದರೆ ಗಿಡ ಹಾಳಾಗ್ಬಿಡುತ್ತೆ. ಆ ಕಳೆ ತೆಗೆದ್ರೆ ಗಿಡ ಚೆನ್ನಾಗಿ ಬರುತ್ತೆ. ಅದಕ್ಕೆ ಶುದ್ಧೀಕರಣ ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು. ನಾವು ಬೆಳಿಗ್ಗೆ ಸ್ನಾನ ಮಾಡ್ತೀವಿ, ಊಟ ಮಾಡಿದ್ದೆಲ್ಲ ಟಾಯ್ಲೆಟ್ ಹೋಗ್ತೀವಿ, ಅದು ಕ್ಲೀನ್ ಆಗುತ್ತೆ. ಇದು ಅಂತರಂಗ ಶುದ್ಧೀಕರಣ ಅಂತಕ್ಕಂಥದ್ದು. ಅದು ನೆಕ್ಸ್ಟ್ ಯಾವಾಗಾದ್ರು ನನಗೆ ಚಾನ್ಸ್ ಕೊಟ್ಟರೆ ಒಂದು ಮಾಡಿಸ್ಬೇಕು. ನಾನೇನು ನನ್ನ ಪಾಂಡಿತ್ಯವನ್ನು ತಿಳಿಸ್ಬೇಕು ಅಂತಲ್ಲ,
ನನಗೇನು ತಿಳಿದಿದೆಯೋ ನನಗೇನು ಅದರಿಂದ ಅನುಕೂಲ ಆಗ್ತಿದೆ ಎಲ್ಲರಿಗೂ ಸಿಗಲಿ ಅಂತ ಮಾಡಿಸಿದೆ. ಇಷ್ಟೊತ್ತು ನನಗೆ ಇಷ್ಟೊಂದು ಸಮಯ ಕೊಟ್ಟು ಎಲ್ಲರೂ ಸಹಕರಿಸಿದ್ದಕ್ಕೆ ಅದು ಥ್ಯಾಂಕ್ ಯು. ಕೆಲವು ಪ್ರಶ್ನೋತ್ತರ ಒಂದು 10 ನಿಮಿಷ ಪ್ರಶ್ನೆಗಳು. ಇವತ್ತು ನಾವು ಮಾಡಿದ್ದು ಸುಮಾರು 10ರಿಂದ 15 ನಿಮಿಷ ಅಷ್ಟೇ. ಸೊ ಮ್ಯಾಕ್ಸಿಮಮ್ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮಿನಿಮಮ್ ಅಂದರೆ ಅರ್ಧ ಗಂಟೆ ಮಾಡಬೇಕು, ಮ್ಯಾಕ್ಸಿಮಮ್ ಅಂದರೆ 1 ಅವರ್ ಮಾಡಬೇಕು. ಯಾಕೆ ಅರ್ಧ ಗಂಟೆ ಅಥವಾ 1 ಗಂಟೆ ಮಾಡಬೇಕು ಅಂತಂದರೆ, ನಾವು ಧ್ಯಾನಕ್ಕೆ ಕೂತ್ಕೊಂಡ ತಕ್ಷಣ ನಮ್ಮ ಮನಸ್ಸು ಹೇಳಿದ್ದು ಕೇಳಲ್ಲ, ಒಳಗಡೆ ಹೋಗ್ಬಿಡಲ್ಲ, ಟೈಮ್ ತಗೊಳತ್ತೆ. ಅದೆಲ್ಲ ಬಿಟ್ಟು ಇದು ಬಿಟ್ಟು ಗಲಾಟೆ ಎಲ್ಲ ಹೋಗಿ ಎಲ್ಲ ನಮ್ಮ ಮನಸ್ಸಿಗೆ ಬಂದು ನಾವು ಒಳಗೆ ಹೋಗೋಕ್ಕೆ ಸ್ವಲ್ಪ ಸಮಯ ತಗೊಳ್ತೀವಿ. ಅದಾದಮೇಲೆ ನಾವು ಹೃದಯ ಕನೆಕ್ಟ್ ಆಗಿ ಭಗವಂತನೇ ಕನೆಕ್ಟ್ ಆಗಿ ಅದು ಧ್ಯಾನದ ಸ್ಥಿತಿಗೆ ಹೋಗಲಿಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೆ ಮಿನಿಮಮ್ ಹಾಫ್ ಆನ್ ಅವರ್ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು, ತುಂಬ ಒಳ್ಳೆಯದು. ಏನಕ್ಕಪ್ಪ ಅಂದರೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ, ಬ್ರಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಏನಾಗುತ್ತೆ ಅಂತಂದರೆ ಇವಾಗ ಎಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ, ಗಾಡಿಗಳು ಓಡಾಡ್ತಿರುತ್ತೆ, ಇದೆಲ್ಲ ಇರುತ್ತೆ. ಬೆಳಗ್ಗೆ ನಿಶ್ಶಬ್ದವಾಗಿರುತ್ತೆ ಒಂದು. ಎರಡನೇದು ಏನಪ್ಪ ಅಂತಂದರೆ, ಯಾವಾಗ ಹಗಲು ಮತ್ತು ರಾತ್ರಿ ಸಂಧ್ಯಾ ಕಾಲ ಇದೆಯೋ ಅದು ತುಂಬ ಶ್ರೇಷ್ಠ. ಯಾವಾಗಲೂ ಅದು ಶಾಂತವಾಗಿರುತ್ತೆ. ಸೊ ನಮ್ಮ ಮನಸ್ಸನ್ನು ನಾವು ಶಾಂತಗೊಳಿಸಲು ಪೀಸ್ಫುಲ್ ಮೆಡಿಟೇಷನ್ ಆಗಬೇಕು ಅಂತಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ, ಗಾಢ ಕಟ್ಕೊಂಡು ಹೇಳ್ತೀನಿ. ಅದಕ್ಕೆ ಸರ್ ಈ ಕಡೆಯಲ್ಲಿ ಕಾರ್ಯದರ್ಶಿ ತಿಮ್ಮಣ್ಣಪ್ಪ, ಉಪಾಧ್ಯಕ್ಷ ಕುಪ್ಪಲ್ರೆಡ್ಡಿ ಹಾಗೂ ಅತ್ಯಂತ ಹಿರಿಯರಾಗಿರುವಂತಹ ನಾರಾಯಣ ಸ್ವಾಮಿ ಅವರು ಬಹಳ ಹೆಚ್ಚು ಜನ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ನನ್ನಂತೂ ಬಹಳ ಸಂತೋಷ ಆಯಿತು. ಜೋರಾಗಿ ಚಪ್ಪಾಳೆ. ಅವರ ಸಹಕಾರ ಬಹಳ ಮುಖ್ಯ ನಮಗೆ. ಮಾಧ್ಯಮ ಮಿತ್ರರು ಈ ದಿವಸ ಜಾಸ್ತಿ ಜನ ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಒಬ್ಬಟ್ಟು ನಾನೇ ತರಿಸಿ ನನ್ನ ಜನ್ಮದಿನವನ್ನು ಫಸ್ಟ್ ಡೆಫಿನೇಷನ್ ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ವೆಲ್ ಬೀಯಿಂಗ್, ಸ್ಪಿರಿಚುವಲಿ ಕೂಡ ವೆಲ್ ಬೀಯಿಂಗ್ ಇರುವಂತದ್ದು ಆರೋಗ್ಯ ಅಂತ.